ಆಳಂದ ಶಾಸಕ ಬಿ.ಆರ್. ಪಾಟೀಲ್ ಅವರು ಇತ್ತೀಚೆಗೆ ವಿಪರೀತ ಸುದ್ದಿಯಲ್ಲಿದ್ದರು. ಯಾಕೆಂದರೆ ವಸತಿ ನಿಗಮದಲ್ಲಿ ಅವ್ಯವಹಾರದ ವಿಚಾರವಾಗಿ ಪಕ್ಷದ ವಿರುದ್ಧ, ನಾಯಕರ ವಿರುದ್ಧ ಎಲ್ಲ ಮಾತನಾಡಿ ತುಂಬ ಸುದ್ದಿಯಲ್ಲಿದ್ದರಲ್ಲ. ಇದರ ಹಿನ್ನೆಲೆ ಏನು, ಯಾಕೆ ಇವರು ಹಿಂಗೆ ಆಡ್ತಾ ಇದ್ದಾರೆ ಅಂತ ಎಲ್ರಿಗೂ, ಯಾಕೆ ಸಿದ್ದರಾಮಯ್ಯನವರ ಪರಮಾಪ್ತ ಅಂಥವರೇ ಹಿಂಗೆ ಆಡ್ತಾರಲ್ಲ ಅಂತಂದರೆ ಈಗ ಒಂದಷ್ಟು ವಿಚಾರಗಳು ತೆರೆಕೊಳ್ತಾ ಇದೆ. ವಸತಿ ಇಲಾಖೆ ಅಕ್ರಮದ ಬಗ್ಗೆ ಇವರು ಪತ್ರ ಬರೆದಿದ್ರು, ಬಟ್ ಸಿ.ಎಂ ಕೇರ್ ಮಾಡಲಿಲ್ಲ. ಆದರೆ ಮಾಜಿ ಶಾಸಕರು, ಪಂಚಾಯಿತಿ ಅಧ್ಯಕ್ಷರು ಬರೆದ ಪತ್ರಕ್ಕೆಲ್ಲ ಮನ್ನಣೆ ಸಿಕ್ಕಿದೆ, ಅವರೇ ಹೇಳ್ಕೊಂಡಿದ್ದಾರೆ. ಇನ್ನೊಂದು ವಿಚಾರ ಬೆಳಕಿಗೆ ಬಂದಿದೆ. ಬಿ.ಆರ್. ಪಾಟೀಲ್ ವಿರುದ್ಧ ಸೋತಿದ್ರಲ್ಲ ಸುಭಾಷ್ ಗುತ್ತೇದಾರ್, ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ರು ಮುಖ್ಯಮಂತ್ರಿಗಳಿಗೆ. ಅವ್ರಿಗೆ ಸ್ಪಂದಿಸಿದ್ದಾರೆ. ನರೇಗಾ ಯೋಜನೆಯಡಿ ತೆರೆದ ಬಾವಿ ನಿರ್ಮಾಣದಲ್ಲಿ ಅಕ್ರಮ ಆಗಿತ್ತು. ಸುಭಾಷ್ ಗುತ್ತೇದಾರ್ ಸಿ.ಎಂಗೆ ಲೆಟರ್ ಬರೆದಿದ್ರು, ನೋಡಿ ತನಿಖೆ ಮಾಡಿ ಅಂತ. ಸೊ ಗುತ್ತೇದಾರ್ ಅವರು ದೂರು ಕೊಟ್ಟ ಬೆನ್ನಲ್ಲೇ ತನಿಖಾ ತಂಡವನ್ನು ರಚನೆ ಮಾಡಿಬಿಡ್ತಾರೆ ಸಿದ್ದರಾಮಯ್ಯನವರು. ಬಿ.ಆರ್. ಪಾಟೀಲ್ ಶಾಸಕರ ಪತ್ರಕ್ಕೆ ಬೆಲೆ ಇಲ್ಲ, ಸೋತವರ ಪತ್ರಕ್ಕೆ ಬೆಲೆ. ಆಳಂದಕ್ಕೆ ಭೇಟಿ ನೀಡಿ 2 ದಿನ ತನಿಖೆ ನಡೆಸಿತ್ತು ತನಿಖಾ ತಂಡ. ಸೊ ಈಗ ಇವ್ರಿಗೆ ಸಿಟ್ಟಾಗೋದಕ್ಕೆ ಇದು ಕಾರಣ. ನನ್ನ ಪತ್ರಕ್ಕೆ ಇವರು ಬೆಲೆ ಕೊಡಲ್ಲ, ನನ್ನ ವಿರೋಧಿಗಳ ಪತ್ರಕ್ಕೆ ಬೆಲೆ ಕೊಡ್ತಾರೆ. ಅವ್ರು ಬರೆದ ತಕ್ಷಣ ಇವರು ಅದೇನು ಕೊನೆಗೆ ಈ ತನಿಖೆ ಸುತ್ತಿ ಬಳಸಿ ಇವ್ರ ಬುಡಕ್ಕೆ ಬಂದಿತ್ತು, ಬಿ.ಆರ್. ಪಾಟೀಲ್ ಬುಡಕ್ಕೆ ಬಂದಿತ್ತು ಈ ಸುತ್ತಿ ಬಳಸಿ. ಅದಕ್ಕೆ ಸಿಟ್ಟಾಗಿ ಇವರಿಷ್ಟೆಲ್ಲ ಮಾತಾಡಿದ್ದಾರೆ. ಮೊದಲಿಗೆ ಇವ್ರದ್ದೊಂದು ಆಡಿಯೋ ಬಂತು, ಇವರೇ ರಿಲೀಸ್ ಮಾಡಿಸಿದ್ದು. ಆಡಿಯೋ ಆದಮೇಲೆ ಅದಕ್ಕೂ ಮೊದಲು ಅವರೊಂದು ಪತ್ರ ಬರೆದಿದ್ರಲ್ಲ ಸಿ.ಎಂಗೆ ಆರಂಭದಲ್ಲಿ. ಇದೆಲ್ಲ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಈಗ ನಿಧಾನವಾಗಿ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಸರ್ಕಾರ ಸುಭಾಷ್ ಗುತ್ತೇದಾರ್ ಅವರು ಬರೆದ ಪತ್ರಕ್ಕೆ ಸ್ಪಂದಿಸುತ್ತೆ, ನಮ್ಮ ಪತ್ರಗಳಿಗೆ ಬೆಲೆ ಇಲ್ಲ, ಕೊನೆಗೆ ನಮ್ಮ ವಿರುದ್ಧನೇ ಇವರು ತನಿಖೆಯನ್ನು ಮಾಡಿಸ್ತಾರಲ್ಲ ಅಂತ ಸಿಟ್ಟಾಗಿ ಕೊನೆಗೆ ಇಷ್ಟೆಲ್ಲ ಆಯಿತು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಂಡ. ಪ್ರವೀಣ್, ಒಂದು ಅನುಮಾನ ಇತ್ತು, ಬಿ.ಆರ್. ಪಾಟೀಲ್ರು ಯಾಕೆ ಹೀಗೆ ಆಡ್ತಿದ್ದಾರೆ, ಸಿದ್ದರಾಮಯ್ಯನವರ ಪರಮಾಪ್ತರಾಗಿದ್ದರೂ ಕೂಡ ಯಾಕೆ ಇವರು ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದಾರೆ ಅಂತ. ಇದರ ಹಿನ್ನೆಲೆ ಕಥೆಗಳು ಈಗ ಒಂದೊಂದಾಗಿ ಬಿಚ್ಕೋತಾ ಇದೆ. ಅದರ ಸಾರಾಂಶ ಏನು? ಹೌದು ಅರವಿಂದ್, ಏನಂದ್ರೆ ನರೇಗಾದಲ್ಲಿ ಆಳಂದ್ ತಾಲೂಕಿನಲ್ಲಿ ನಡೆದಂತಹ ತೆರೆದ ಬಾವಿಗಳ ಒಂದು ಕಾಮಗಾರಿ ಇದೆ. ಆ ಕಾಮಗಾರಿಯಲ್ಲಿ ಅಲ್ಲಿರುವಂತಹ ಅರ್ಹ ನರೇಗಾದ ಒಂದು ಫಲಾನುಭವಿಗಳು ಕೆಲಸ ಮಾಡಬೇಕು ಅಂತ ಒಂದು ನಿಯಮ ಇತ್ತು. ಆದರೆ ಅಲ್ಲಿ ಮಷಿನರೀಸ್ ವರ್ಕ್ ಆಗ್ತಾ ಇದೆ ಅಂತೇಳಿ ಆಳಂದ್ನ ಮಾಜಿ ಶಾಸಕ ಇವರು ಬಿ.ಆರ್. ಪಾಟೀಲ್ ಎದುರುಗಡೆ ಸೋತಂತಹ ಒಂದು ಪರಾಜಿತ ಅಭ್ಯರ್ಥಿ ಇದ್ದಾರೆ ಸುಭಾಷ್ ಗುತ್ತೇದಾರ್, ಅವರು RDPRನ ಒಂದು ಕಮಿಷನರ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಆಳಂದ್ನಲ್ಲಿ ಎಲ್ಲಾ ಕಡೆ ಕೂಡ ತೆರೆದ ಬಾವಿಯಲ್ಲಿ ಮಷಿನರಿ ವರ್ಕ್ ಆಗ್ತಾ ಇದೆ, ಇಲ್ಲಿ ಯಾವುದೇ ರೀತಿಯಾದಂತಹ ಫಲಾನುಭವಿಗಳು ಬಂದು ಕೆಲಸ ಮಾಡ್ತಾ ಇಲ್ಲ, ಈ ಬಗ್ಗೆ ಬಹುದೊಡ್ಡ ಒಂದು ಅಕ್ರಮ ನಡೀತಾ ಇದೆ, ಇದರ ಬಗ್ಗೆ ಉನ್ನತ ತನಿಖೆ ಮಾಡಬೇಕು ಅಂತ ಪತ್ರವನ್ನು ಬರೆದಿರ್ತಾರೆ. ಆ ಒಂದು ಪತ್ರಕ್ಕೆ ಅಂದ್ರೆ ಜೂನ್ 6ನೇ ತಾರೀಕು RDPR ಸಚಿವರಿಗೆ ಸುಭಾಷ್ ಗುತ್ತೇದಾರ್ ಅವರು ಪತ್ರ ಬರೀತಾರೆ. ಅದಾದ ಕೇವಲ 5 ದಿನಕ್ಕೆ ಆ ಒಂದು ಅಲ್ಲಿಂದ ಬೆಂಗಳೂರಿನಿಂದ 3 ಜನರ ಒಂದು ತಂಡ ಕಲಬುರಗಿಯ ಆಳಂದ್ಗೆ ಭೇಟಿ ಕೊಡ್ತಾರೆ. ಜೂನ್ 11, 12 2 ದಿನಗಳ ಕಾಲ ಆಳಂದ್ನಲ್ಲಿ ತನಿಖೆ ಕೂಡ ಮಾಡ್ತಾರೆ. ತನಿಖೆ ನಡೆಸಿದಂತಹ ಆ ಒಂದು ತಂಡ ಏನಂದ್ರೆ RDPR ಸಚಿವರಿಗೆ ಹೋಗಿ ಏನಂದ್ರೆ ಇಲ್ಲಿ ನಡೆದಿರುವಂತಹ ಏನು ಕಾಮಗಾರಿಗಳಿವೆ ಆ ಕಾಮಗಾರಿಗಳ ತನಿಖೆಗೆ ಕೇವಲ 3 ಜನರಿಂದ ಇದು ತನಿಖೆ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ, ಹೀಗಾಗಿ ಕನಿಷ್ಠ 10 ರಿಂದ 15 ಜನರ ಒಂದು ತಂಡವನ್ನು ನೇಮಕ ಮಾಡಿಕೊಡ್ಬೇಕು ಅಂತೇಳಿ ಒಂದು ವರದಿಯನ್ನು RDPRನ ಒಂದು ಆಯುಕ್ತರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಇದು ಬಿ.ಆರ್. ಪಾಟೀಲ್ ಅವರ ಒಂದು ಸಿಟ್ಟಿಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಖುದ್ದು ಬಿ.ಆರ್. ಪಾಟೀಲ್ ಅವರು ಏನಂದ್ರೆ ಆಳಂದ ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿ ಹಲವು ಪತ್ರಗಳು ಬರೆದ್ರು ಕೂಡ ಸರ್ಕಾರ ಆಗಲಿ ಸಂಬಂಧಪಟ್ಟಂತಹ ಸಚಿವರುಗಳು ಯಾರು ಕೂಡ ಅವರಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಆದ್ರೆ ಅವರ ಎದುರಿಗೆ ಪರಾಜಿತ ಅಭ್ಯರ್ಥಿ ಏನಿದ್ದಾರೆ ಅವರು ಪತ್ರ ಬರೆದಂತಹ ಕೇವಲ 5-6 ದಿನಕ್ಕೆ ಏನಂದ್ರೆ ಒಂದು ತಂಡವನ್ನು ರಚನೆ ಮಾಡ್ತಾರೆ, ಆಳಂದ್ಗೆ ಕೊಟ್ಟು ಕಳಿಸ್ತಾರೆ. ಎಲ್ಲೋ ಒಂದು ಕಡೆ ಸುಭಾಷ್ ಗುತ್ತೇದಾರ್ ಅವರ ಓಲೈಕೆಗೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗ್ತಾ ಇದೆಯಾ ಎಂಬ ಪ್ರಶ್ನೆ ಇದೀಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಅದಕ್ಕಾಗಿಯೇ ಏನಂದ್ರೆ ಬಿ.ಆರ್. ಪಾಟೀಲ್ ಅವರು ಮೊದಲಿಗೆ ಏನಂದ್ರೆ ವಸತಿ ಇಲಾಖೆಯಲ್ಲಿ ನಡೆದಿರುವಂತಹ ಅಕ್ರಮದ ಬಗ್ಗೆ ಒಂದು ಆಡಿಯೋ ಬಾಂಬ್ ಅನ್ನು ಹಾಕ್ತಾರೆ. ಅದಾದ ಬಳಿಕ ಮೈನಾರಿಟಿ ಇಲಾಖೆಯಲ್ಲಿ ಒಂದು ಫಂಡ್ ಪಡಿಬೇಕು ಅಂದ್ರೆ ಸಾಕು, ಅಲ್ಲಿ ಕೂಡ ಒಂದು ಎಲ್ಲೋ ಒಂದು ಕಡೆ ಬ್ರೋಕರ್ಗಳ ಹಾವಳಿಯಾಗಿದೆ ಅಂತೇಳಿ ಪರೋಕ್ಷವಾಗಿ ಹೇಳೋ ಮೂಲಕ ಏನಂದ್ರೆ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರವನ್ನು ತರ್ತಾರೆ. ಅದಾದ ಬಳಿಕ ಸರಣಿಯಾಗಿ ಒಂದೊಂದಾಗಿ ಏನಂದ್ರೆ ಬಿ.ಆರ್. ಪಾಟೀಲ್ ಅವರು ಈಗ ಸದ್ಯ ಏನಂದ್ರೆ ಸರ್ಕಾರಕ್ಕೆ ಮುಜುಗರ ತರ್ತಾ ಇದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಈ ರೀತಿಯಾಗಿ ಒಂದು ಆಳಂದ ಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಪರಾಜಿತ ಅಭ್ಯರ್ಥಿಗೆ ಸರ್ಕಾರ ಮಣೆ ಆಗ್ತಾ ಇದೆಯಾ, ಇದೇ ಪ್ರಮುಖ ಕಾರಣನ ಅಂತ ಒಂದು ಪ್ರಶ್ನೆ ಕೇಳಿ ಬರ್ತಾ ಇದೆ. ಅರವಿಂದ್. ರೈಟ್ ಪ್ರವೀಣ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇದ್ರ ಜೊತೆಗೆ ನಾವೆಲ್ಲ ಅನ್ಕೊಂಡಿದ್ದು ಬಿ.ಆರ್. ಪಾಟೀಲ್ ಅವ್ರನ್ನ ಮಂತ್ರಿ ಮಾಡಲಿಲ್ಲ, ಸಿದ್ದರಾಮಯ್ಯನವರು ಆ ಪರಮಾಪ್ತರು ಜೊತೆಗೆ MLA ಆಗಿ ಗೆದ್ದಂಥವ್ರು ಮೊದಲನೇ ಬಾರಿಗೆ ಅವ್ರನ್ನ ಮಾಡಲಿಲ್ಲ, ಆ ಸಿಟ್ಟಲ್ಲಿ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ ಇದು ಒಂದು ರೀಸನ್ ಇವಾಗ ಆ್ಯಡ್ ಆನ್ ಆಗಿದೆ.